ಬೀದರ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದರ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಕರೆದ ಪತ್ರಿಕಾಗೋಷ್ಠಿ. ಧರ್ಮದ ಇತರೆ ಕಾಲಂನಲ್ಲಿ ಕೇವಲ ಲಿಂಗಾಯತೆ ಎಂದೇ ಬರೆಸಿ ಶ್ರೀಕಾಂತ್ ಸ್ವಾಮಿ. ಅಕ್ಟೋಬರ್ 11 ಮತ್ತು 12ರಂದು ನಡೆಯುವ ಸ್ವಾಭಿಮಾನಿ ಕಲ್ಯಾಣ ಪರ್ವದಲ್ಲಿ ತಪ್ಪದೇ ಪಾಲ್ಗೊಳ್ಳಿ. ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ. ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು, ಜಾತಿ ಕಾಲಂನಲ್ಲಿ ಮಡಿವಾಳ ಎಂದು ಬರೆಸಿ. ರಾಜ್ಯಾಧ್ಯಕ್ಷ ಸಿ ನಂಜಪ್ಪ ಕರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಕುರಿತು ಮಾಹಿತಿ ಸಿಗಲಿದೆ. ಸರ್ಕಾರಿ ಸೌಲಭ್ಯಕ್ಕಾಗಿ ತಪ್ಪದೇ ಮಡಿವಾಳ ಎಂದು ನಮೂದಿಸಿ. ಅಧ್ಯಕ್ಷ ಸುಭಾಷ್ ಮಡಿವಾಳ. ಅಕ್ಟೋಬರ್ 11ರಿಂದ ಬಸವ ಕಲ್ಯಾಣದಲ್ಲಿ 4ನೇ ಸ್ವಾಭಿಮಾನಿ ಕಲ್ಯಾಣ ಪರ್ವ. ಹಲವು ರಾಜ್ಯಗಳ 25,000ಕ್ಕೂ ಅಧಿಕ ಬಸವ ಭಕ್ತರು ಭಾಗಿ. ಬರುವ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಪಾಲ್ಗೊಳ್ಳಲು ಸಮಿತಿ ಅಧ್ಯಕ್ಷರಾದ ಚನ್ನಬಸವಾನಂದ ಶ್ರೀಗಳಿಂದ ಕರೆ. ಮತಗಳ್ಳತನ ಮಾಡಿ ರಾಜ್ಯದಲ್ಲಿ 135 ಸೀಟ್ ಗೆದ್ದವರೇ ಕಾಂಗ್ರೆಸ್ ಪಕ್ಷದವರು. ಬೀದರ್ನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸರ್ಕಾರದ ವಿರುದ್ಧ ಭಾರೀ ಗರಂ. ಆರ್ಥಿಕ ದಿವಾಳಿತನದಿಂದ ಬೆಂಗಳೂರಿನಿಂದ ಎಲ್ಲ ಕಂಪನಿಗಳು ಬೇರೆಡೆಗೆ ಶಿಫ್ಟ್ ಆಗ್ತಾ ಇವೆ ಎಂದು ಆಕ್ರೋಶ. ಸೆಪ್ಟೆಂಬರ್ 25ರಂದು ಭಾಲ್ಕಿಯಲ್ಲಿ ಕವಿಗೋಷ್ಠಿ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ. ದಸರಾ ಹಬ್ಬದ ಪ್ರಯುಕ್ತ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತಪ್ಪದೇ ನಮ್ಮನ್ನು ಸಂಪರ್ಕ ಮಾಡಿ. ನಾಗಭೂಷಣ ಮಾಮಡಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಧರ್ಮದ ಕಾಲಂನಲ್ಲಿ ಹಿಂದೂ ಬದಲಾಗಿ ಲಿಂಗಾಯತ ಎಂದೇ ಬರೆಸುವಂತೆ ಅಖಿಲ ಭಾರತ ಲಿಂಗಾಯತ ಸಮನ್ವಯ ಸಮಿತಿಯ ರಾಜ್ಯ ಸಂಚಾಲಕ ಶ್ರೀಕಾಂತ್ ಸ್ವಾಮಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಧರ್ಮದ ಕಾಲಂನಲ್ಲಿ 11ನೇ ಕಾಲಂನಲ್ಲಿರುವಂತಹ ಇತರೆ ಧರ್ಮ ಎಂಬ ಕಾಲಂನಲ್ಲಿ ಲಿಂಗಾಯತ ಎಂದು ಮಾತ್ರ ಬರೆಸಬೇಕು. ನಿಮ್ಮ ಮೂಲ ಕಸುಬು ಇರುವಂತಹ ಲಿಂಗಾಯತರು ಜಾತಿ ಕಾಲಂನಲ್ಲಿ ತಮ್ಮ ತಮ್ಮ ಜಾತಿಯನ್ನು ಮತ್ತು ಉಪಜಾತಿಯನ್ನು ಬರೆಸಬೇಕು ಎಂದು ಕರೆ ನೀಡಿದರು. ರಾಜ್ಯದಲ್ಲಿ 2 ಕೋಟಿಗೂ ಅಧಿಕ ಲಿಂಗಾಯತ ಸಮುದಾಯ ಇದ್ದರೂ ಕೂಡ ಕಾಂತರಾಜು ವರದಿಯಲ್ಲಿ ಕೇವಲ 60ರಿಂದ 75 ಲಕ್ಷ ಮಾತ್ರ ಲಿಂಗಾಯತರಿದ್ದಾರೆ ಎಂದು ಗುರುತಿಸಲಾಗಿದೆ. ನಮ್ಮಲ್ಲಿನ ಭಿನ್ನಾಭಿಪ್ರಾಯಗಳಿಂದ ಹಾಗೂ ಅರಿವಿನ ಕೊರತೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಬರೆಸಿರೋದ್ರಿಂದ ಸಮುದಾಯದ ಜನಸಂಖ್ಯೆ ಕ್ಷೀಣಿಸಿದೆ ಎನ್ನುವಂಥ ಕಳವಳವನ್ನು ವ್ಯಕ್ತಪಡಿಸಿದರು. ಈ ಧರ್ಮದಲ್ಲಿ ಸುಮಾರು 92 ಒಳಪಂಗಡಗಳನ್ನೊಳಗೊಂಡ ಲಿಂಗಾಯತ ಧರ್ಮ ಬಾಂಧವರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಲಿಂಗಾಯತ ಧರ್ಮೀಯರು ಬಸವಾದಿ ಶರಣರ ಸಂಕುಲದವರು ಪ್ರಸ್ತುತ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಯಲ್ಲಿ 11ನೇ ಕಾಲಂನಲ್ಲಿ ಲಿಂಗಾಯತ ಎಂದು ಬರೆಸುವ ಮೂಲಕ ನಮಗೆ ಸಿಕ್ಕಿರುವಂತಹ ಈ ಅವಕಾಶ ಸದುಪಯೋಗ ಮಾಡಿಕೊಳ್ಳೋಣ. ಯಾವುದೇ ಕಾರಣಕ್ಕೂ ದಾರಿ ತಪ್ಪಿಸುವ ಅನ್ಯರ ಮಾತಿಗೆ ಕಿವಿಗೊಡದೆ ಲಿಂಗಾಯತ ಎಂಬ ಮಾತ್ರ ಬರೆಸಬೇಕು. ಲಿಂಗಾಯತ ಧರ್ಮದ ಅಸ್ಮಿತತೆ ಮತ್ತು ಅಸ್ತಿತ್ವವನ್ನು ಕಾಪಾಡಿಕೊಂಡು ಅದನ್ನು ಉಳಿಸಿ ಬೆಳೆಸೋಣ. ಭವಿಷ್ಯದಲ್ಲಿ ಲಿಂಗಾಯತ ಧರ್ಮದ ಒಂದು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿದೆ ಎನ್ನುವಂಥ ಮಾತನ್ನು ಶ್ರೀಕಾಂತ್ ಸ್ವಾಮಿ ಹೇಳಿದರು. ಇದೇ ವೇಳೆ ಬಸವ ಮಂಟಪದ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿ, ಪೂಜ್ಯ ಶ್ರೀ ಬೆಂಗಳೂರಿನ ಬಸವ ಗಂಗೋತ್ರಿಯ ಪೀಠಾಧ್ಯಕ್ಷರಾಗಿರುವಂಥ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ, ಪ್ರಮುಖರಾದ ಶಿವರಾಜ್ ಪಾಟೀಲ್ ಅತಿವಾಳ್, ಬಸವಂತರಾವ್ ಬಿರಾದರ್, ರವಿಕಾಂತ್ ಬಿರಾದರ್, ಮಲ್ಲಿಕಾರ್ಜುನ್ ಬುಕ್ಕ, ವಿಶ್ವನಾಥ್ ಪಾಟೀಲ್ ಗೊಂದೆಗಾಂವ್, ಓಂ ಪ್ರಕಾಶ್ ರೊಟ್ಟೆ, ಸತೀಶ್ ಪಾಟೀಲ್ ಹಾರಗೇರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗೋಷ್ಠಿ ಏರ್ಪಡಿಸುವ ಮುಖ್ಯ ಉದ್ದೇಶ ಏನೆಂದರೆ, 2025ರಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ಪ್ರತಿಯೊಬ್ಬ ನಾಗರಿಕರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಸರ್ವೆ ಮಾಡಲು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆ ಮುಖಾಂತರ ಅವರು ಈಗಾಗಲೇ ಸರ್ವೆ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಮನೆಗಳನ್ನು ಗುರುತಿಸುವ ಕಾರ್ಯ ಪ್ರಾರಂಭ ಮಾಡಿದ್ದಾರೆ. ಇನ್ನು ಮುಂದೆ 22ನೇ ಸೆಪ್ಟೆಂಬರ್ 2025ರಿಂದ ಅವರು ಮನೆಗೆ ತೆರಳಿ ಆ ಕುಟುಂಬದ ಹಿರಿಯರ ಜೊತೆ ಚರ್ಚೆ ಮಾಡಿ ಸಾಮಾಜಿಕ ಮತ್ತು ಆರ್ಥಿಕ ಲಿಂಗಾಯತರು ಎಲ್ಲರೂ ನಮ್ಮ ಜಾತಿಗಳು ಏನಿವೆ ಆ ಲಿಂಗಾಯತ ಧರ್ಮವಂತೆ ಬರೆಸಿ ಮುಂದೆ ಜಾತಿಗಳಲ್ಲಿ 2 ಜಾತಿಗಳಿದೆ, ಜಾತಿ ಮತ್ತು ಉಪಜಾತಿ. ಉಪಜಾತಿಯಲ್ಲಿ ತಮ್ಮ ಜಾತಿಗಳು ಮತ್ತು ಉಪಜಾತಿಗಳು ಬರ್ಸ್ಕೊಳ್ಬೇಕು. ಆದರೆ ಎಲ್ಲರೂ ಒಟ್ಟಾಗಿ ಲಿಂಗಾಯತ ಧರ್ಮದ ಸಂಖ್ಯೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಈ ಮೀಸಲಾತಿ ಸಲುವಾಗಿ 1.5 ಕೋಟಿ ಇದ್ದಿಂದ 50 ಲಕ್ಷಕ್ಕೆ ಬಂದುಬಿಟ್ಟ. ಅದು ಹಾರ್ಡ್ಲಿ ಎಲ್ಲ ಕಲ್ತನೂ 75 ಲಕ್ಷಕ್ಕಿಂತ ಹೆಚ್ಚಿಗೆ ಹೋಗಿಲ್ಲ. ಆದರೆ ಬಹುಸಂಖ್ಯಾತರಾದ ನಾವು ಲಿಂಗಾಯತರು ಆತಂಕದಲ್ಲಿ ಒಳಗಾಗಬಾರ್ದು.
ಲಿಂಗಾಯತ ಧರ್ಮ ಬರೆಸಿದ್ರೆ ನಮ್ಮ ಮೀಸಲಾತಿ ಹೋಗುತ್ತದೆ ಅನ್ನುವಂಥ ಆತಂಕದಿಂದ ದೂರ ಆಗಬೇಕು. ಎಲ್ಲರೂ ಲಿಂಗಾಯತ ಧರ್ಮ ಅಂತ ಬರೆಸಬೇಕು. ಇದರಿಂದ ಯಾವುದೇ ಮೀಸಲಾತಿ ಇದರಿಂದ ನುಕ್ಸಾನ ಆಗಲ್ಲ ಅಥವಾ ಮೀಸಲಾತಿ ಹೆಚ್ಚಿಗೂ ಆಗಲ್ಲ. ಆದರೆ ನಮ್ಮ ಸಾಮಾಜಿಕ ಸ್ಥಿತಿಗತಿ ಏನಿದೆ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗ್ತದೆ. ಸರ್ಕಾರಕ್ಕೆ ಗೊತ್ತಾಗಿದ್ದ ಮೇಲೆ ನಮಗೆ ಯಾವ ಒಂದು ಗುಂಪಿನಲ್ಲಿ ಹಾಕಬೇಕು, ಯಾವ ಕ್ಯಾಟಗರಿಯಲ್ಲಿ ಹಾಕಬೇಕು ಎಂಬುದು ಸರ್ಕಾರ ನಿರ್ಧಾರ ಮಾಡ್ತದೆ. ಆದ್ದರಿಂದ ದಯಮಾಡಿ ಇಡೀ ಸಮಾಜ ಬಾಂಧವರು ಎಲ್ಲರೂ ಕೂಡ ಲಿಂಗಾಯತ ಧರ್ಮ ಅಂತ ಬರೆಸಬೇಕು. ಬಸವ ಅನುಯಾಯಿಗಳಾದಂಥ ನಾವು ಆ ಬಸವ ಅನುಯಾಯಿಗಳಿಂದ ಬರುವಂಥ ಎಲ್ಲ ಶರಣ ಸಂಕುಲಿಯವರು, ಅವ್ರು ಹಡಪದ ಇರಬೇಕು, ಮಡಿವಾಳದವರೇ ಇರಬಹುದು, ಯಾರೇ ಇರ್ಬೋದು, ಅವರೆಲ್ಲರೂ ಕೂಡ ಲಿಂಗಾಯತ ಧರ್ಮ ಬರೆಸ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸುತ್ತೇವೆ. ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು, ಜಾತಿ ಕಾಲಂನಲ್ಲಿ ಮಡಿವಾಳ ಎಂದು ಬರೆಸುವಂತೆ ಮಡಿವಾಳ ಸಮಾಜದ ರಾಜ್ಯಾಧ್ಯಕ್ಷರಾದ ಸಿ ನಂಜಪ್ಪ ತಿಳಿಸಿದರು. ಶುಕ್ರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ 2025ರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಕರ್ನಾಟಕ ರಾಜ್ಯದಾದ್ಯಂತ ಹಮ್ಮಿಕೊಂಡಿದ್ದು, ಗಣತಿದಾರರು ಮನೆಗೆ ಬಂದಾಗ ಸಮಾಜದ ಕುಲಬಾಂಧವರು ಜಾತಿ ಕಾಲಂ 9ರಲ್ಲಿ ಸರ್ಕಾರದ ಗೆಜೆಟ್ ನಂಬರ್ 0903 ಮಡಿವಾಳ ಎಂಬುದಾಗಿ ಕಡ್ಡಾಯವಾಗಿ ಒಂದು ನಮೂದಿಸಬೇಕೆಂದು ತಿಳಿಸಿದರು. ಮಡಿವಾಳ ಸಮಾಜವನ್ನು ನಾನಾ ಹೆಸರುಗಳಿಂದ ಒಂದು ಗುರುತಿಸಲ್ಪಟ್ಟಿದ್ದು, ಅವುಗಳು ಅಗಸರು ಅಂತ ಕರೀತಾರೆ, ಪರೀಟ್ ಅಂತ ಕರೀತಾರೆ, ಚಾಕಲ್ ಅಂತ ಕರೀತಾರೆ, ಧೋಬಿ ಅಂತ ಕರೀತಾರೆ, ರಜಕ್ ಅಂತ ಕರೀತಾರೆ, ಮಡಿವಾಳ ಅಂತ ಕರೀತಾರೆ, ಇತ್ಯಾದಿ ಹೆಸರುಗಳನ್ನು ಕರೀತಾರೆ. ಆದರೆ ಅವೆಲ್ಲವುಗಳನ್ನು ಬಿಟ್ಟು ಕೇವಲ ಮಡಿವಾಳ ಎಂದು ನೋಂದಾಯಿಸಲು ಹಾಗೂ 60 ಕಾಲಂಗಳಲ್ಲಿ 9ನೇ ಕಾಲಂನಲ್ಲಿ ಒಂದು ಜಾತಿ ಮಡಿವಾಳ ಎಂದು ನೋಂದಾಯಿಸಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ರಾಜ್ಯದಲ್ಲಿ ನಮ್ಮ ಸಮಾಜ 13 ಲಕ್ಷ ಜನಸಂಖ್ಯೆ ಹೊಂದಿದ್ದು, ಹಿಂದೆ ಸಮೀಕ್ಷೆ ಮಾಡಿದ ಕಾಂತರಾಜ್ ಆಯೋಗ ಕೇವಲ 6,20,000 ಜನಸಂಖ್ಯೆ ತೋರಿಸಿದೆ. ಅದಕ್ಕಾಗಿ ಮತ್ತೆ ರಾಜ್ಯ ಸರ್ಕಾರ ದುಪ್ಪಟ್ಟು ಹಣ ಖರ್ಚು ಮಾಡಿ ಈಗ ಮತ್ತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸ್ತಾ ಇದೆ. ಈಗಾಗಲೇ 8.5 ಲಕ್ಷ ನಮ್ಮ ಸಮಾಜದ ಮತ ಬಾಂಧವರಿದ್ದು, ಈ ಸಮೀಕ್ಷೆಯಲ್ಲಿ ಪರ್ಯಾಯ ಪದಗಳನ್ನು ಬಳಸದೆ ಕೇವಲ ಮಡಿವಾಳ ಎಂದು ಮಾತ್ರ ಬಳಸಲು ರಾಜ್ಯದಾದ್ಯಂತ ಕರೆ ಕೊಡಲಾಗಿದೆ ಎಂದು ಹೇಳಿದರು. ಈಗಾಗಲೇ ನಮ್ಮ ಸಮಾಜದ ಕಾರ್ಯಕರ್ತರು ಎಲ್ಲ ಕಡೆ ಸಂಚಾರ ಮಾಡಿ ಸಮಾಜ ಬಾಂಧವರಿಗೆ ಜಾಗೃತಿ ಉಂಟು ಮಾಡ್ತಾ ಇದ್ದಾರೆ. ಬೀದರ್ ಜಿಲ್ಲೆಯಲ್ಲೂ ಸಹ ನಮ್ಮ ಸಮಾಜ ಬಾಂಧವರು 35,000ಕ್ಕಿಂತ ಅಧಿಕ ಜನಸಂಖ್ಯೆ ಹೊಂದಿದ್ದು, ಈ ಸಮೀಕ್ಷೆ ಮೂಲಕ ನಾವು ಕೇವಲ ಮಡಿವಾಳ ಎಂದು ಬರೆಸಿದ್ರೆ ನಮಗೆ ಭವಿಷ್ಯದಲ್ಲಿ ಎಲ್ಲ ರೀತಿಯ ಸವಲತ್ತು ಹಾಗೂ ಮೀಸಲಾತಿ ದೊರೆಯುವ ಸಾಧ್ಯತೆ ಇರುವುದರಿಂದ ಸಮಾಜ ಬಾಂಧವರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಎನ್ನುವಂಥ ಮಾತನ್ನು ಹೇಳಿದರು. ಸಮಾಜದ ರಾಜ್ಯ ಪ್ರಧಾನ ಕಾರ್ಯದರ್ಶಿ BR ಪ್ರಕಾಶ್, ರಾಜ್ಯ ಕಾರ್ಯಾಧ್ಯಕ್ಷ ದಿಗಂಬರ್ ಮಡಿವಾಳ್, ಜಿಲ್ಲಾಧ್ಯಕ್ಷ ಸುಭಾಷ್ ಮಡಿವಾಳ್, ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಕಂದಗೂಳ್, ತಾಲೂಕಾ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕಪ್ಲಾಪುರೆ, ಇತರೆ ಪ್ರಮುಖರಾದ ನಾಗರಾಜ್ ಮಡಿವಾಳ್, ಧನರಾಜ್ ಮಡಿವಾಳ್, ಮಲ್ಲಿಕಾರ್ಜುನ್ ಮಡಿವಾಳ್ ಸೇರಿದಂತೆ ಇನ್ನು ಅನೇಕ ಜನರು ಉಪಸ್ಥಿತರಿದ್ದರು. ಬೀದರ್ ಜಿಲ್ಲೆಯಲ್ಲಿ ಒಂದು 25,000 ಮೇಲೆ ಇದೆ. ಅದೇ ಅಂದರೆ ಜನಸಂಖ್ಯೆ ಇದೆ, ವೋಟರ್ಸ್ 25,000 ಮೇಲಿದೆ. ಇದು ಜನಸಂಖ್ಯೆ 35,000 ಇದೆ. ಯಾವ ತಾಲೂಕುಗಳಲ್ಲಿ ಎಷ್ಟೆಷ್ಟಿದೆ ಅಂತ ಜಿಲ್ಲಾಧ್ಯಕ್ಷರುಗಳು ಕಾರ್ಯದರ್ಶಿಗಳಿಗೆ ಮಾಹಿತಿ ಇದೆ. ಅವರು ನಾವು ಸರ್ವೆ ಮಾಡಿಸಿದ್ದೀರಿ. ಎಲ್ಲರೂ ಕರೆಕ್ಟಾಗಿ ನೀವು ಬರೆಸ್ಬೇಕು. ಇದನ್ನು ಬರೆಸಿ ನಮ್ಮ ಜನಾಂಗಕ್ಕೆ ಮುಂದಿನ ದಿನಗಳಲ್ಲಿ ಅನುಕೂಲ, ಸರ್ಕಾರದ ಸವಲತ್ತುಗಳು ಸಿಗೋದಕ್ಕೆ ಅನುಕೂಲ ಮಾಡಬೇಕು ಅಂತ ಎಲ್ಲ ಮಡಿವಾಳ ಬದುಗಳಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಮಡಿವಾಳ ಸಮಾಜದ ಎಲ್ಲ ಕುಲ ಬಾಂಧವರಿಗೆ ಮತ್ತು ಇಡೀ ರಾಜ್ಯಕ್ಕೆ ಬಂದು ಅವರು ಈ ಒಂದು ಏನು ಜಾತಿ ಸಮೀಕ್ಷೆ ನಡೀತಾ ಇದೆ, ಅದಕ್ಕೆ ಅವರು ಎಲ್ಲ ಬಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಅವರಿಗೆ ನಾವು ತಾಲೂಕುಗಳಿಗೆ ಹೋಗಿ ಈ ಒಂದು ಕಾಲಂನಲ್ಲಿ ನಾವು ಏನು ಬರಿಬೇಕು ಅನ್ನುವ ಒಂದು ಉದ್ದೇಶ ಎಲ್ಲ ತಾಲೂಕಾಧ್ಯಕ್ಷರಿಗೆ ತಿಳಿಸಿ ಎಲ್ಲ ಮನೆಗೆ ಹೋಗಿ ನಾವು ಜನರಿಗೆ ಅರಿವು ಮೂಡಿಸುವ ಕೆಲಸ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಈ ಒಂದು ಪತ್ರಿಕಾಗೋಷ್ಠಿಗೆ ಕರೆದಕ್ಕೆ ಎಲ್ಲರಿಗೆ ಧನ್ಯವಾದವನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಧನ್ಯವಾದ. ಅಕ್ಟೋಬರ್ 11 ಮತ್ತು 12ರಂದು 2 ದಿವಸಗಳ ಕಾಲ ಬಸವ ಕಲ್ಯಾಣದ ಸಸ್ತಾಪುರ ಬಂಗ್ಲಾ ಹತ್ತಿರದ ಬಸವೇಶ್ವರ ಭವ್ಯ ಕಮಾನ್ ಹತ್ತಿರ ಇರುವಂತಹ MM ಬೇಗ್ ಕಲ್ಯಾಣ ಮಂಟಪದಲ್ಲಿ 4ನೇ ಸ್ವಾಭಿಮಾನಿ ಕಲ್ಯಾಣ ಪರ್ವ ಹಮ್ಮಿಕೊಳ್ಳಲಾಗಿದ್ದು, ದೇಶದ ನಾನಾ ಕಡೆಗಳಿಂದ ಸುಮಾರು 25,000ಕ್ಕೂ ಅಧಿಕ ಬಸವ ಭಕ್ತರು ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ ಎನ್ನುವಂತಹ ಮಾತನ್ನು ಸ್ವಾಭಿಮಾನಿ ಕಲ್ಯಾಣ ಪರ್ವ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ತಿಳಿಸಿದರು. ಶುಕ್ರವಾರ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಅವರು, ಅಕ್ಟೋಬರ್ 11ರ ಬೆಳಗ್ಗೆ 11 ಗಂಟೆಗೆ ಉದ್ಘಾಟನಾ ಸಮಾರಂಭ ನೆರವೇರುತ್ತೆ.
ಅದಕ್ಕೂ ಮುನ್ನ ಬೆಳಿಗ್ಗೆ 5 ಗಂಟೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ನೆರವೇರುತ್ತೆ. ಬಸವ ಚಿಂತನ ಪ್ರಭೆ ಮೂಲಕ ವೇದಿಕೆಯ ದೈವೀಕರಣ ಕೂಡ ನಡೆಯಲಿದೆ. ಅಂದು ಸಾಯಂಕಾಲ 5 ಗಂಟೆಗೆ ಧರ್ಮ ಚಿಂತನ ಗೋಷ್ಠಿ ನಡೆಯುತ್ತೆ. ಆಮೇಲೆ ಅಕ್ಟೋಬರ್ 12ರಂದು ಬೆಳಿಗ್ಗೆ 8 ಗಂಟೆಗೆ ಸಾಮೂಹಿಕ ಪ್ರಾರ್ಥನೆ, ಇಷ್ಟಲಿಂಗ ಪೂಜೆ, ಆಮೇಲೆ 10:30ಕ್ಕೆ ಶರಣ ವಂದನೆ, 770 ಶರಣರಿಗೆ ಶರಣಾರ್ಥಿ, ಹೃದಯ ಸ್ಪರ್ಶಿ ಕಾರ್ಯಕ್ರಮ ನಡೆಯಲಿದೆ ಎಂದು ಸ್ವಾಮೀಜಿಯವರು ಕಾರ್ಯಕ್ರಮವನ್ನು ಕುರಿತು ಸಮಗ್ರ ಮಾಹಿತಿಯನ್ನು ನೀಡಿದರು. ಮಧ್ಯಾಹ್ನ 12ರಿಂದ 2ರವರೆಗೆ ಮಹಿಳಾ ಗೋಷ್ಠಿ, ಮಧ್ಯಾಹ್ನ 3ರಿಂದ 5ರವರೆಗೆ ಯುವ ಗೋಷ್ಠಿ ಹಾಗೂ ಸಾಯಂಕಾಲ ಸಮಾರೋಪ ಸಮಾರಂಭ ಜರುಗಲಿದೆ. ಹೀಗಾಗಿ ಈ 2 ದಿವಸಗಳ ಕಾಲ ಬಸವ ಕಲ್ಯಾಣದ ಭವ್ಯ ಸ್ವಾಗತ ಕಮಾನ್ ಹತ್ತಿರ ಇರುವಂತಹ ಎಂಎಂ ಬೇಗ್ ಸಭಾಮಂಟಪದ ಆವರಣದಲ್ಲಿ ಸ್ವಾಭಿಮಾನಿ ಕಲ್ಯಾಣ ಪರ್ವಕ್ಕೆ ಆಗಮಿಸುವ ಶರಣ ಬಂಧುಗಳಿಗಾಗಿ ವಿಶೇಷವಾಗಿ ಪ್ರಸಾದದ ವ್ಯವಸ್ಥೆ, ವಸತಿ ವ್ಯವಸ್ಥೆ ಎಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಭವ್ಯ ಸಭಾಮಂಟಪ, ಶಾಮಿಯಾನ ಕೊಠಡಿಗಳು, ವಿಶಾಲವಾದ ಪ್ರಸಾದದ ಮಂಟಪ ಮುಂತಾದವುಗಳ ವ್ಯವಸ್ಥೆ ಮಾಡಲು ಅಪಾರವಾದ ಹಣದ ಅವಶ್ಯಕತೆ ಕೂಡ ಇರ್ತದೆ. ದಾನಿಗಳು ಉದಾರವಾಗಿ ಧನ ಸಹಾಯ ಮಾಡಲು ಅವಕಾಶ ಇದೆ ಎನ್ನುವಂಥ ಮಾತನ್ನು ಪೂಜ್ಯ ಸ್ವಾಮೀಜಿಯವರು ಹೇಳಿದರು. ಜೊತೆಗೆ ತಪ್ಪದೇ ಈ 2 ದಿವಸಗಳ ಕಾಲ ಸ್ವಾಭಿಮಾನಿ ಕಲ್ಯಾಣ ಪರ್ವದಲ್ಲಿ ಪಾಲ್ಗೊಂಡು ಪುನೀತರಾಗಬೇಕು ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ತಮ್ಮ ಪರುಷ ಪಾದವಿಟ್ಟು ಪಾವನಗೊಳಿಸಿರುವಂತಹ ಶರಣಭೂಮಿ ಬಸವ ಕಲ್ಯಾಣ, ಕಾಯಕವೇ ಕೈಲಾಸ ಅನ್ನುವಂತಹ ಮಹಾಮಂತ್ರವನ್ನು ಸಾರಿರ್ತಕ್ಕಂತಹ ಈ ಒಂದು ಪವಿತ್ರ ಕ್ಷೇತ್ರ ಬಸವ ಕಲ್ಯಾಣದಲ್ಲಿ ಸ್ವಾಭಿಮಾನಿ ಕಲ್ಯಾಣ ಪರ್ವ ಕಳೆದ 4 ವರ್ಷದಿಂದ ನಡೀತಾ ಇದೆ. ಈಗ ಈ ಒಂದು 4ನೇ ವರ್ಷ ಪೂರ್ಣ ಆಯ್ತು. ಈಗ ಈ ಒಂದು 4ನೇ ಕಲ್ಯಾಣ ಪರ್ವ, ಸ್ವಾಭಿಮಾನಿ ಕಲ್ಯಾಣ ಪರ್ವ ಬರುವ ಅಕ್ಟೋಬರ್ 11 ಮತ್ತು 12ರಂದು ಅಂದರೆ ಶನಿವಾರ ರವಿವಾರ 2 ದಿವಸ ಸ್ವಾಭಿಮಾನಿ ಕಲ್ಯಾಣ ಪರ್ವ ನಡೀತಾ ಇದೆ. ಈ ಒಂದು ಕಲ್ಯಾಣ ಪರ್ವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೇವಲ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕ ಮಾತ್ರವಲ್ಲ, ಇಡೀ ಭಾರತದ ಎಲ್ಲ ಮೂಲೆಗಳಿಂದ, ಎಲ್ಲ ಭಾಗಗಳಿಂದ ಸಹಿತ ಬಸವ ಕಲ್ಯಾಣಕ್ಕೆ ಶರಣ ಬಂಧುಗಳು ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಈಗಾಗಲೇ 3 ಕಲ್ಯಾಣ ಪರ್ವಗಳು ಅತ್ಯಂತ ಯಶಸ್ವಿಯಾಗಿ ಜರುಗಿದ್ದು, ಈ ಜವರು ಮತ್ತು ಡಾಕ್ಟರ್ ಮಾತಾಜಿಯವರ ಒಂದು ತತ್ವಗಳನ್ನು ಅಳವಡಿಸಿಕೊಂಡು ಬಸವ ತತ್ವಕ್ಕಾಗಿ ತಮ್ಮನ್ನು ತಾವು ಉಡುಪಾಗಿಸಿಕೊಂಡಿರ್ತಕ್ಕಂತಹ ನಿಷ್ಠಾವಂತ ಶರಣರ ಒಂದು ಪರ್ವ. ಈ ಕಲ್ಯಾಣ ಪರ್ವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ 2 ದಿವಸ ಕಾರ್ಯಕ್ರಮ ಇರ್ತದೆ. 1 ದಿವಸ ಮೊದಲೇ ಬರ್ತಾರೆ, ಧಾರವಾಡ, ಹುಬ್ಬಳ್ಳಿ, ಶಿವಮೊಗ್ಗ, ಬೆಂಗಳೂರು, ಮೈಸೂರು ಕಡೆಯಿಂದೆಲ್ಲ 1 ದಿವಸ ಮೊದಲೇ ಬರ್ತಾರೆ. 3 ದಿವಸ ಅವರಿಗೆ ಇರ್ತಕ್ಕಂಥ ವ್ಯವಸ್ಥೆ ಮತ್ತು ಪ್ರಸಾದ ವ್ಯವಸ್ಥೆ ಎಲ್ಲ ನಮ್ಮ ಸ್ವಾಭಿಮಾನಿ ಕಲ್ಯಾಣ ಪರ್ವ ಉತ್ಸವ ಸಮಿತಿ ವತಿಯಿಂದ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಹಾರ್ದಿಕವಾಗಿ ನಾವು ಸ್ವಾಗತವನ್ನು ಕೋರ್ತಾ, ಮತ್ತೊಮ್ಮೆ ಶರಣರ ಬರುವ ನಮಗೆ ಪ್ರಾಣ ಜೀವಾಳ ಎಂಬಂತೆ ಎಲ್ಲ ಜಿಲ್ಲೆಯ, ಎಲ್ಲ ತಾಲೂಕಿನ, ಬೇರೆ ರಾಜ್ಯದ ಶರಣ ಬಂಧುಗಳಿಗೂ ಕೂಡ ಬಸವ ಭಕ್ತರಿಗೆ, ಬಸವಾನುಭವಿ ಅನ್ಯಮಾನಿಗಳಿಗೆ, ಬಸವಾನುಯಾಯಿಗಳಿಗೆ ನಾವು ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶರಣು ಶರಣಾರ್ಥಿ. ನಿಜವಾದ ಮತಗಳ್ಳತನ ಮಾಡಿದ್ದೇ ಕಾಂಗ್ರೆಸ್ ಸರ್ಕಾರ. ರಾಜ್ಯದಲ್ಲಿ ಮತಗಳ್ಳತನ ಮಾಡಿಯೇ 135 ಸೀಟ್ ಗೆದ್ದಿದ್ದಾರೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸರ್ಕಾರದ ವಿರುದ್ಧ ಬೀದರ್ನಲ್ಲಿ ಭಾರೀ ಆಕ್ರೋಶವನ್ನು ಹೊರಹಾಕಿದ್ರು. ರಾಹುಲ್ ಗಾಂಧಿಯವರು ಮಾಡ್ತಾ ಇರುವಂಥ ಆರೋಪದಲ್ಲಿ ಹುರುಳಿಲ್ಲ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ರೈಸ್ತ ಲಿಂಗಾಯತ, ಕ್ರೈಸ್ತ ಕುರುಬ, ಕ್ರೈಸ್ತ ಮಡಿವಾಳ ಎಂದೆಲ್ಲ ಮಾಡಿ ಹಿಂದೂ ಧರ್ಮವನ್ನು ಬಿಡಿ ಬಿಡಿ ಭಾಗ ಮಾಡಿ ಒಡೆದಾಳುವಂತಹ ನೀತಿ ಅನುಸರಿಸ್ತಾ ಇದ್ದಾರೆ ಎಂದು ಸಿಎಂ ವಿರುದ್ಧ ಒಂದು ಕಿಡಿಕಾರಿದ್ರು. 2017ರಲ್ಲಿಯೂ ಕೂಡ ವೀರಶೈವ ಲಿಂಗಾಯತ ಬೇರೆ ಬೇರೆ ಎಂದು ಹೇಳಿ ಧರ್ಮವನ್ನು ಒಡೆಯುವ ಕೆಲಸ ಮಾಡಿದ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟು ತೊಲಗಬೇಕು. ರಾಜ್ಯದ ಆರ್ಥಿಕ ದಿವಾಳಿತನ ಉಂಟಾಗಿದೆ. ಹಣ ಇಲ್ಲದ ಕಾರಣ, ಸೂಕ್ತ ಸೌಲಭ್ಯ ಇಲ್ಲದ ಕಾರಣದಿಂದಾಗಿ ಬೆಂಗಳೂರಿನಿಂದ ಅನೇಕ ಉತ್ತಮ ಕಂಪನಿಗಳು ಬೇರೆ ರಾಜ್ಯಕ್ಕೆ ಶಿಫ್ಟ್ ಆಗ್ತಾ ಇವೆ ಎಂದು, ಇದು ದಿವಾಳಿತನದ ಸಂಕೇತವಾಗಿದೆಯೋ ಎಂದು ಶೋಭಾ ಕರಂದ್ಲಾಜೆ ಅವರು ಸಿಎಂ ವಿರುದ್ಧ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಾಲೂರಿನ ಕಾಂಗ್ರೆಸ್ ಶಾಸಕನನ್ನ ಕೋರ್ಟ್ ಯಾಕೆ ಅಸಿಂಧು ಮಾಡ್ತು? ಇದಕ್ಕೆ ರಾಹುಲ್ ಗಾಂಧಿ ಅವರು ಉತ್ತರ ಕೊಡಬೇಕು. ಫ್ರಾಡ್ ಮಾಡಿದವರು ಯಾರು? ಫ್ರಾಡ್ ಮಾಡಿ ಗೆದ್ದವರು 135 ಸೀಟ್ ಗೆದ್ದವರು ಕಾಂಗ್ರೆಸ್. ಇವತ್ತು ಕೇಸ್ ಎಲ್ಲೆಲ್ಲಿದೆ? ಕೇಸ್ ಇದೆ ಶೃಂಗೇರಿಯಲ್ಲಿ. ಜೀವರಾಜು ಆಚೆ ತಿರುಗ್ತಿದ್ದಂತೆ ಇಡೀ ಓಟಿನ ವ್ಯವಸ್ಥೆಯನ್ನು 200 ಓಟನ್ನು ಆಚೆ ಈಚೆ ಮಾಡಿದವರು ಕಾಂಗ್ರೆಸ್. ಮಾಲೂರಿನಲ್ಲಿ ಫ್ರಾಡ್ ಮಾಡಿ ಗೆದ್ದವರು ಕಾಂಗ್ರೆಸ್. ಕೋರ್ಟ್ ಹೇಳ್ತಿದ್ದು ಕಾಂಗ್ರೆಸ್ ಫ್ರಾಡ್ ಮಾಡಿದೆ ಅಂತ. ಅಂದ್ರೆ ಫ್ರಾಡ್ ಮಾಡಿ 135 ಸೀಟನ್ನ ಗೆದ್ದು ಇವತ್ತು ಕರ್ನಾಟಕದ ಬಗ್ಗೆ ಮಾತಾಡುವಂತ ಧೈರ್ಯ ಇವತ್ತು ರಾಹುಲ್ ಗಾಂಧಿಗೆ ಬಂದಿದೆ. ಕರ್ನಾಟಕದ ಅಭಿವೃದ್ಧಿ ಕೆಲಸ ಸ್ಥಗಿತ ಆಗಿದೆ. ಹೇಗೆ ಇವತ್ತು ರೇವಂತ್ ರೆಡ್ಡಿ ತೆಲಂಗಾಣದಲ್ಲಿ ಬರ್ಬಾದಾಗಿದ್ದೀವಂತ ಅಂತಾರೋ ಅದಕ್ಕಿಂತ ಹೆಚ್ಚು ಬರ್ಬಾದ್ ಕರ್ನಾಟಕ ಆಗಿದೆ. ಯಾಕಂದ್ರೆ ಕರ್ನಾಟಕದ ಸರ್ಕಾರಕ್ಕೆ 2.5 ವರ್ಷ ಆಗಿದೆ.
ರೇವಂತ್ ರೆಡ್ಡಿ ಸರ್ಕಾರಕ್ಕೆ 1.5 ವರ್ಷ ಆಗಿದೆ. ಅವರು 1.5 ವರ್ಷದಲ್ಲಿ ಬರ್ಬೋದಾಗಿದ್ದಾರೆ, ಇವರು 2.5 ವರ್ಷದಲ್ಲಿ ಪೂರ ಕಿತ್ಕೊಂಡು ಹೋಗಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗದಿಂದ ಅವನು ಕ್ರಿಶ್ಚಿಯನ್ ಅಂತ ಹಾಕೊಳ್ಳಿ, ಅವ್ರಿಗೆ ಮೈನಾರಿಟಿಯಲ್ಲಿ ಫೆಸಿಲಿಟಿ ಸಿಗುತ್ತೆ. ಆದ್ರೆ ಇವತ್ತು ಒಕ್ಕಲಿಗ ಕ್ರಿಶ್ಚಿಯನು, ಲಿಂಗಾಯತ ಕ್ರಿಶ್ಚಿಯನು, ವೀರಶೈವ ಕ್ರಿಶ್ಚಿಯನು, ಗಾಣಿಗ ಕ್ರಿಶ್ಚಿಯನು, ನೇಕಾರ ಕ್ರಿಶ್ಚಿಯನ್ ಅಂತ ಹಾಕಿ ಯಾವ ಪರಿಶಿಷ್ಟ ಜಾತಿ ಕ್ರಿಶ್ಚಿಯನು ಈ ರೀತಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಿಂದ ಯಾವ ರಿಸರ್ವೇಶನ್ ಇದೆ ಆ ರಿಸರ್ವೇಶನ್ ಅನ್ನ ಅಲ್ಲಿ ಕನ್ವರ್ಷನ್ ಆದವರಿಗೆ ಕಿತ್ಕೊಳ್ಳಕ್ಕೆ ವ್ಯವಸ್ಥಿತ ಷಡ್ಯಂತ್ರವನ್ನ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ. ಇವತ್ತು ಇಡೀ ಹಿಂದೂ ಸಮಾಜ ನಾವು ಜಾತಿ ಪಂಗಡಗಳನ್ನ ಬಿಟ್ಟು ಒಟ್ಟಾಗುವಂತ ಕಾಲ ಬಂದಿದೆ. ಇಲ್ಲದೆ ಹೋದ್ರೆ ನಮ್ಮನ್ನು ಭಾಗ ಮಾಡಿ ಯಾರಿಗೋ ಹಂಚಿ ಹೋಗ್ತಾರೆ. ಬ್ರಿಟಿಷರು ಏನ್ ಮಾಡಿದ್ರು, ಬ್ರಿಟಿಷರ ಮೆಂಟಾಲಿಟಿ ಇರುವಂತ ಸರ್ಕಾರ ಅದು ಸಿದ್ದರಾಮಯ್ಯನವರ ಸರ್ಕಾರ. ಇದಕ್ಕೆ ನಾವು ಬಿಡೋದಿಲ್ಲ. ಸಾಕು. ಭಾಲ್ಕಿ ಪಟ್ಟಣದ ದೇವಿನಗರ ಹತ್ತಿರದ ಭವಾನಿ ದೇವಾಲಯದಲ್ಲಿ ನವರಾತ್ರಿ ಮಹೋತ್ಸವ ನಿಮಿತ್ತ ನಡೆಯುವಂತಹ ಕಾರ್ಯಕ್ರಮದ ನಿಮಿತ್ತ ಸೆಪ್ಟೆಂಬರ್ 25ರಂದು ಸಂಜೆ 5 ಗಂಟೆಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕವಿಗೋಷ್ಠಿ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಾಗಿರುವಂತಹ ನಾಗಭೂಷಣ್ ಮಾಮಡಿ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಜೈ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ಮತ್ತು ಭವಾನಿ ಮಂದಿರ ನವರಾತ್ರಿ ಉತ್ಸವ ಸಮಿತಿಯ ವತಿಯಿಂದ ಗುರುವಾರ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಾರೆ. ಕಸಾಪ ತಾಲೂಕು ಘಟಕದ ಅಧ್ಯಕ್ಷರಾದ ನಂತರ 4 ವರ್ಷಗಳಿಂದ ಕವಿಗೋಷ್ಠಿಯೊಂದಿಗೆ SSLC ಮತ್ತು PUCಯಲ್ಲಿ ಉತ್ತಮ ಅಂಕಗಳನ್ನು ಕನ್ನಡ ಭಾಷೆಯಲ್ಲಿ ಪಡೆದುಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ನೀಡಿಕೊಂಡು ಬರಲಾಗ್ತಾ ಇದೆ. ಇದು ಹಾಗೆ ನಾವು ಮುಂದುವರಿಸ್ತೇವೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಪ್ರಸ್ತುತ ಸಾಲಿನಲ್ಲಿ SSLC ಹಾಗೂ PUC ಕನ್ನಡದ ಭಾಷೆಯಲ್ಲಿ ಪ್ರತಿಶತ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗ್ತಾ ಇದ್ದು, ಎಲ್ಲ ಶಾಲಾ ಕಾಲೇಜಿನ ಮುಖ್ಯಸ್ಥರು ತಮ್ಮ ಶಾಲಾ ಕಾಲೇಜಿನಲ್ಲಿಯ SSLC ಮತ್ತು PUC ವಿದ್ಯಾರ್ಥಿಗಳು ಕನ್ನಡ ಭಾಷೆಯಲ್ಲಿ ಪ್ರತಿಶತ ಅಂಕ ಪಡೆದಿದ್ದಾದರೆ ಅವರ ಹೆಸರುಗಳನ್ನು ಸೆಪ್ಟೆಂಬರ್ 23ರ ಒಳಗೆ ನೋಂದಾಯಿಸಬೇಕು ಅನ್ನುವಂಥ ಕರೆಯನ್ನು ಕೊಟ್ಟರು. ಈ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ 25ರಂದು ಸಾಯಂಕಾಲ 5 ಗಂಟೆಗೆ ದೇವಿನಗರದ ಭವಾನಿ ಮಂದಿರದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಕ್ರಮ ಕೈಗೊಳ್ಳಲು ಕೋರಿದರು. ಕಸಾಪ ಗೌರವಾಧ್ಯಕ್ಷ ಮಲ್ಲಿಕಾರ್ಜುನ್ ಹಲ್ಮಂಡಿಗೆ ಈ ಸಂದರ್ಭದಲ್ಲಿ ಮಾತನಾಡ್ತಾರೆ. ಆಮೇಲೆ ಈ ಸಂದರ್ಭದಲ್ಲಿ ಸಂತೋಷ್ BG ಪಾಟೀಲ್, ನವರಾತ್ರಿ ಮಹೋತ್ಸವ ಉತ್ಸವ ಸಮಿತಿ ಅಧ್ಯಕ್ಷ ದಿಲೀಪ್ ಢವಳೆ, ಮುರಳೀಧರ್ ತೋರ್ಖಡೆ, ವಿನಯ್ ಕುಮಾರ್ ಗರುಡಕರ್, ಸೂರ್ಯಕಾಂತ್ ಡೂಕೆ ಸೇರಿದಂತೆ ಇನ್ನು ಅನೇಕ ಜನರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಶ್ರೀ ಭವಾನಿ ಮಾತೆಯ 43ನೇ ನವರಾತ್ರಿ ಮಹೋತ್ಸವದ ನಿಮಿತ್ತ ದೇವಿನಗರ ಭಾಲ್ಕಿಯ ಭವಾನಿ ದೇವಾಲಯದಲ್ಲಿ ನವರಾತ್ರಿಯ ಅನೇಕ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇವಿನಗರ ಭಾಲ್ಕಿ ಭವಾನಿ ದೇವಾಲಯದ ಸಮಿತಿಯವರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಭಾಲ್ಕಿರವರ ಹಾಗೂ ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ಭಾಲ್ಕಿರವರ ಸಂಯುಕ್ತ ಆಶ್ರಯದಲ್ಲಿ ಅನೇಕ ಕಾರ್ಯಕ್ರಮಗಳು ಜರುಗ್ತಾ ಇವೆ. ದಿನಾಂಕ 25 ದಯವಿಟ್ಟು ಈ ಪ್ರತಿಭಾ ಪುರಸ್ಕಾರದ ಸಮಾರಂಭದ ಮಾಹಿತಿಯನ್ನು ಅರ್ಹ ಮಕ್ಕಳಿಗೆ ನೀಡಿ ಅವರು ಸಕಾಲದಲ್ಲಿ ಏನಪ್ಪ ಅಂತಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಹಾಜರಾಗಿ ತಮ್ಮ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸುವಂತಹ ಕಾರ್ಯದಲ್ಲಿ ತಾವು ಸಹಕರಿಸಬೇಕು ಅಂತ ಹೇಳಿ ನಾನೆಲ್ಲ ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರ ಮಿತ್ರರಿಗೂ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಸರ್, ಮಾಹಿತಿ ಮಕ್ಕಳು ಕೊಡ್ಬೇಕಾ? ಸರ್, ಇವಾಗ ಕನ್ನಡ ಮೀಡಿಯಮ್ಗೆ ಇದು ಇಂಗ್ಲೀಷ್ ಮೀಡಿಯಮ್ಗೆ 2ನೇ ಭಾಗ ಇದು ಲ್ಯಾಂಗ್ವೇಜ್, ಇದು ಇಂಗ್ಲೀಷ್ ಮೀಡಿಯಮ್ಗೆ 2ನೇ ಲ್ಯಾಂಗ್ವೇಜು. ಅವ್ರು 100ಕ್ಕೆ 100 ತೆಗೆದಿನವ್ರು ಸ್ವಲ್ಪ ಮಂದಿ ಇರ್ತಾರೆ. ಅವರು ಇದಕ್ಕೆ ಕನ್ನಡ 100 ಮಾರ್ಕ್ ಇಲ್ಲ ಸರ್. SLC ಕಲಿತೀನಿ, SLC ಸೆಕೆಂಡ್ ಲ್ಯಾಂಗ್ವೇಜ್ ಬರ್ತೀನಿ ಕನ್ನಡ. ಇವತ್ತಿನ ಈ ಒಂದು ಜೈ ಭವಾನಿ ಮಾತೆಯ ನವರಾತ್ರಿ ಮಹೋತ್ಸವ ಪ್ರಯುಕ್ತ 25ನೇ ತಾರೀಕು ಗುರುವಾರ ದಿನ ನಡೆಯುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕವಿಗೋಷ್ಠಿಯನ್ನ, ವಿಚಾರ ಸಂಕಿರಣವನ್ನ ಹಾಗೂ 10ನೇ ತರಗತಿಯಲ್ಲಿ ಕನ್ನಡ ವಿಷಯದಲ್ಲಿ 100ಕ್ಕೆ 120, 125 ಆಮೇಲೆ ಕಾಲೇಜ್ ಮಾಧ್ಯಮದಲ್ಲಿ 100ಕ್ಕೆ 100 ಪಡೆದಂತಹ, ಅದು ಮರಾಠಿ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ, ಕನ್ನಡ ಯಾವುದೇ ಇದ್ರು ಅದೇ 100ಕ್ಕೆ 100 ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಮಾನ್ಯ ಅಧ್ಯಕ್ಷರಾದಂತಹ ನಾಗಭೂಷಣ್ ಮಾಮಡಿಯವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ನೂತನ ಅಧ್ಯಕ್ಷರಾಗಿ ನನ್ನ ಗುಣರಂಜನ್ ಶೆಟ್ಟಿ ಅಣ್ಣನವರು ಮೊನ್ನೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ.
ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಜೆ ಶ್ರೀನಿವಾಸ ಪ್ರಸಾದ್ ಅವರು, ಎಚ್ ರಾಮಚಂದ್ರನ್ ಅವರು, ಆಮೇಲೆ ನಮ್ಮ ಇಲ್ಲಿ ಹುಮ್ನಾಬಾದ್ ಕ್ಷೇತ್ರದ ನವೀನ್ ಬತ್ಲಿ ಅವರು ಕೂಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾರೆ. ಜಿಲ್ಲೆಯ ಅಧ್ಯಕ್ಷರಾಗಿ ಏನಪ್ಪಾ ಅಂದ್ರೆ ಸಂಜೀವ್ ಕುಮಾರ್ ಪಳ್ಳೆ ಅವರು ಇದ್ದಾರೆ. ನಾವು ಸಂಘಟನೆ ಕೆಲಸವನ್ನ ಪ್ರತಿಯೊಂದು ಸಂಘಟನೆ ಏನ್ ಮಾಡ್ತದೆ ಅಂದ್ರೆ ಬರೀ ಭಾಷೆಗಳು ಗ್ರಾಮೀಣದಲ್ಲಿರ್ತಕ್ಕಂಥ ಎಲ್ಲ ಆಟಗಾರರಿಗೆ, ಅದು ಕಬಡ್ಡಿ, ಖೋ ಖೋ, ಕುಸ್ತಿ ಯಾವುದೇ ಒಂದು ಆಟ ಇರಲಿ, ಅವರಿಗೆ ವಿಶೇಷವಾದಂತ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಿಕೊಳ್ಳುವಂತ ಕೆಲಸ ನಮ್ಮ ಸಂಘಟನೆ ವತಿಯಿಂದ ಮಾಡ್ತೇವೆ. ಜೊತೆಗೆ ನೈಸರ್ಗಿಕವಾದಂತ ಯಾವುದೇ ಒಂದು ಪಿಡುಗಳಿಗೆ ನಮ್ಮ ಸಂಘಟನೆ ಯಾವಾಗಲೂ ಸಹಕಾರ ನೀಡುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಪಡ್ತೇನೆ. ಈ ಸಾರಿ ನಡೆಯುವಂತ ಈ ಒಂದು ಸಂಯುಕ್ತ ಆಶ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಆಮೇಲೆ ಜಯಕಡಗ ಜನಪರ ವೇದಿಕೆ, ನಮ್ಮ ಸಂಘಟನೆ, ಆಮೇಲೆ ಭವಾನಿ ದೇವಸ್ಥಾನ ನವರಾತ್ರಿ ಮಹೋತ್ಸವ ಸಮಿತಿ ಇದರಿಂದ ನಡೆಯುತ್ತ ಈ ಒಂದು ಕಾರ್ಯಕ್ರಮ ಕೂಡ ನಮ್ಮ ಸಹಭಾಗಿತ್ವ ಕೊಟ್ಟದ್ದು ನಾವು ಮಾನ್ಯ ಅಧ್ಯಕ್ಷರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಜೊತೆಗೆ ಎಲ್ಲ ಮಕ್ಕಳಿಗೆ ಬಂದಂತ ಎಲ್ಲ ಮಕ್ಕಳಿಗೆ ಯಾವುದೇ ಕುಂದು ಕೊರತೆ ಇರದಂಗೆ ಎಲ್ಲ ಕಾರ್ಯಕ್ರಮಗಳನ್ನು ಸುಸಿದ್ಧ ಮಾಡಿಕೊಡ್ತೇವೆ ಅನ್ನೋ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದರಾಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.